ಶಿವು ಮತ್ತೆ ಲಲಿತಾಳ ಮದುವೆ ಮುಗಿದ ನಂತರ ಗಂಗಾ, ಮದ್ವೆಗೆ ಬಂದಿದ್ದಂತ ನೆಂಟ್ರೆಲ್ಲಾನು ಅವ್ರವ್ರ ಪಾಡಿಗೆ ಆರಾಮಾಗಿ ಹೋದ್ರಲ್ಲ? ಹೂರಿ, ಎಲ್ಲರೂ ಹೋಗಿದ್ದಾರೆ. ಅವ್ರವ್ರ ಪಾಡಿಗೆ ಅವ್ರು ಇದ್ರು ಬಂದ್ರು ಆರಾಮಾಗಿ, ಏನು ತೊಂದರೆ ಆಗಿಲ್ಲ. ಎಲ್ಲ ಖುಷಿ ಖುಷಿಯಾಗಿ ಹೋದ್ರು. ಹೌದಾ, ಸರಿ. ಹಾಗಿದ್ರೆ ನೋಡಮ್ಮ ಲಲಿತಾ, ಇನ್ಮೇಲೆ ನಿನ್ ಮನೆ ಆಯ್ತಾ. ನಿನ್ ತಂದೆ ತಾಯಿ ದೂರ ಆದಂತ ನೀನು ಯೋಚನೆ ಮಾಡೋದೇನು ಬೇಕಾಗಿಲ್ಲ. ನಾನು ನಿಮ್ಮ ಮತ್ತೆ ಇದ್ದೀವಲ್ಲ, ನಮ್ಮನೆ ನಿಮ್ಮ ಅಪ್ಪ ಅಮ್ಮ ಅಂತ ಅನ್ಕೋ. ನಿನ್ನ ಗಂಡಂಗೆ ಏನು ಬೇಕು ಏನು ಬೇಡ ಅವ್ನ ಕೆಲಸ ನೀನೇ ಮಾಡ್ಬೇಕು ಇನ್ಮೇಲೆ. ಮತ್ತೆ ನಮಗೊಂದು ಸ್ವಲ್ಪ ಊಟ ಹಾಕಮ್ಮ, ಅಷ್ಟೇ. ಬೇರೆ ಏನೂ ಕೇಳೋದಿಲ್ಲ ನಾನು, ಸರಿನಾ? ಅಯ್ಯೋ ದೇವ್ರೆ, ಇದೇನಿದು? ಇವ್ರು ಇಷ್ಟು ವರ್ಷದಿಂದ ಊಟನೇ ಮಾಡಿಲ್ವಾ? ಸೊಸೆ ಬಂದ ತಕ್ಷಣ ಅವಳು ಕೇಳ್ತಾರಲ್ಲ, ಇಷ್ಟು ದಿನ ಊಟ ಹಾಕಿದ್ದು ತಿಂದೇ ಇಲ್ವಾ ಈ ಮನುಷ್ಯ? ಅಯ್ಯೋ ರೀ, ನೀವು ಹೇಳೋದು ಕೇಳಿಸ್ಕೊಂಬಿಟ್ಟು ನಮ್ಮ ಸೊಸೆಗೆ ಅನ್ಕೋಬಿಟ್ಟಾಳು, ಏನಪ್ಪ ನಮ್ಮ ಮಾವಂಗೆ ನಮ್ಮ ಅತ್ತೆ ಇಷ್ಟನ ಊಟ ಹಾಕಿದ್ರು ಇಲ್ವೋ ಅಂತ. ನೀವು ಹಂಗೆ ಹೇಳ್ತಿದ್ದೀರಾ? ಹಂಗಲ್ಲ ರೀ ಹೇಳೋದು. ನೋಡಮ್ಮ ಲಲಿತಾ, ನೀನು ಇಷ್ಟ ನಿನ್ನ ತಾಯಿ ಮೇಲೆ ಹೆಂಗಿದೆ ಗೊತ್ತಿಲ್ಲ. ಇದು ನಿನ್ನ ಅತ್ತೆ ಮನೆ ಅಂತ ಚಿಂತೆ ಮಾಡಬೇಡ. ನಿನ್ನ ಅಲ್ಲೇಗಿದ್ದು ಇಲ್ಲೂ ಹಾಗೆ ಆರಾಮಾಗಿ ಖುಷಿ ಖುಷಿಯಾಗಿ ನಡ್ನೋಗ್ತಾ ಇರಮ್ಮ. ಮನೆ ಒಳಗಡೆ ದೀಪ ಎಲ್ಲ ಹಚ್ಚಿದ್ದಾನೆಮ್ಮ? ಹೌದು ಅತ್ತೆ, ಬೆಳಗ್ಗೆ ಬೇಗ ಎದ್ದು ದೀಪ ಹಚ್ಚಿ ಬಾಗಿಲಲ್ಲಿ ರಂಗೋಲಿ ಹಾಕಿಟ್ಟಿದ್ದೀನಿ. ನೀವು ನೋಡೇ ಇಲ್ವಾ? ಅಯ್ಯೋ, ನೀ ಮತ್ತೆ ನೋಡಕ್ಕೆ ಇವಾಗ ಎದ್ದು ಬರ್ತಾ ಇಳಿಸಿಗೆ. ಮುಚ್ಚ್ರೆ ಬಾಯಿ. ಅದೇನಾಯ್ತು ಅಂದರೆ ಮೊದಲು ಓಡಾಟ ನೋಡಮ್ಮ, ಓಡಾಡಿ ಸೊಂಟ ಕೈ ಕಾಲ ತುಂಬ ನೋವಾಯ್ತು. ಅದಕ್ಕೆ ಇವತ್ತೇ ಮೊದಲ ಸಾರಿ ಲೇಟಾಗಿ ಎದ್ದಿದ್ದು. ಡೈಲಿ ನಾನು 6 ಗಂಟೆ ಒಳಗೆ ಎದ್ಬಿಟ್ಟು ಎಲ್ಲ ಕೆಲಸ ಮಾಡ್ತೀನಿ. ಆಮೇಲೆ ನೀನು ಬಂದಿದ್ದೆಲ್ಲ ನಂಗೆ ಸ್ವಲ್ಪ ರೆಸ್ಟ್ ಅನಿಸುತ್ತೆ. ಆಯ್ತು ಅತ್ತೆ, ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡೋಕೆ ಹೋಗಬೇಡಿ. ನೀವು ಆರಾಮಾಗಿರಿ, ನಾನು ಎಲ್ಲ ಕೆಲಸ ನಾನು ಮಾಡ್ತೀನಿ. ಅಯ್ಯೋ, ಹಂಗೆಲ್ಲ ಹೇಳ್ಬಿಡಮ್ಮ. ನೀ ಮತ್ತೆ ಇವಾಗಲೇ ಈ ಸೈಜ್ ಆಗಿದ್ದಾಳೆ, ಎಲ್ಲ ಕೆಲಸ ನೀನೇ ಮಾಡ್ಬಿಟ್ರೆ ಅವಳು ಇದ್ದಿದ್ರು ಡ್ರಮ್ ಆಗ್ಬಿಡ್ತಾಳೆ ಆಮೇಲೆ, ಅಷ್ಟೇ. ಏ ಮುಚ್ಚ್ರಿ ಬಾಯಿ. ಯಾಕೆ ಮಾವ ಹಾಗಂತೀರಾ? ಅತ್ತೆ ನೋಡೋದಕ್ಕೆ ಮುದ್ದು ಮುದ್ದಾಗಿ ಚೆನ್ನಾಗಿದ್ದಾರೆ. ಅಯ್ಯೋ ನನ್ನ ಬಂಗಾರ ಸೊಸೆ, ನೋಡಿ ಕಲ್ತ್ಕೊಳ್ಳಿ. ನೋಡಿ ಅತ್ತೆ ಮೇಲೆ ಎಷ್ಟು ಪ್ರೀತಿ ಇದೆ ಅವಳಿಗೆ. ಶಿವು, ಯಾಕೋ ಸೈಲೆಂಟಾಗಿ ಹಂಗೆ ನಿಂತ್ಕೊಬಿಟ್ಟಿದ್ಯಾ? ಏನಾದರೂ ಮಾತಾಡು. ಅಯ್ಯೋ, ಏನು ಮಾತಾಡೋದಮ್ಮ, ನನಗಂತೂ ಮೊದಲಿನಲ್ಲಿ ಸಾಕಾಗೋಗಿದೆ. ನಿಂತು ಕಾಲು ನೋವ್ತಾ ಇದೆ. ಸ್ವಲ್ಪ ಹೊತ್ತು ಕೂತ್ಕೋತೀನಿ. ಸರಿ, ನೀವು ಒಳಗಡೆ ಹೋಗ್ರಿ. ಲಲಿತಾ, ಹೋಗಮ್ಮ. ನಿನ್ ಗಂಡು ಸ್ವಲ್ಪ ಕಾಫಿ ಏನಾದ್ರು ಬೇಕೇನೋ, ಹೋಗಿ ನೋಡೋಗು. ಅರಿ, ಒಂದು ನಡೀರಿ, ನೀವು ಒಳಗಡೆ ನಡೀರಿ. ನಾನು ನಿಮಗೆ ಕಾಫಿ ಮಾಡ್ಕೊಬಂದು ಕೊಡ್ತೀನಿ. ಮಾವ, ನಿಮಗೂ ಬೇಕಾ? ಅತ್ತೆ ನಿಮಗೆ? ನನಗೂ ಬೇಕಮ್ಮ. ನಿಮ್ಮ ಮಾವಂಗೂ ಮಾಡು, ಅವರು ಕಾಫಿ ತುಂಬ ಕುಡಿತಾ ಇರ್ತಾರೆ, ಆವಾಗವಾಗ ಮಾಡೋಗು. ಅಪ್ಪ, ಹೆಂಗಿದ್ರೆ ಮದುವೆ ಕೆಲಸ ಎಲ್ಲ ಮುಗೀತಲ್ಲ, ಮದುವೆನೂ ಚೆನ್ನಾಗಾಯ್ತು. ನನಗೆ ಇನ್ನೇನು ಕೆಲಸ ಇದೆ ಇಲ್ಲಿ, ನಾನು ಹೋಗ್ತೀನಪ್ಪ ನಮ್ಮ ಮನೆಗೆ. ಅಯ್ಯೋ ಜಯಕ್ಕ, ಬೇಡ, ಇನ್ನೂ ಒಂದು ದಿನ ಎದ್ಬಿಟ್ಟು ಹೋಗಿ. ಈಗಲೇ ಯಾಕೆ ಹೋಗ್ತೀರಾ ಅರ್ಜೆಂಟಾಗಿ? ಇಲ್ಲ ಲಲಿತಾ, ಅಲ್ಲಿ ಊರಲ್ಲಿ ನಮ್ಮ ಯಜಮಾನ್ರು ಮತ್ತು ಅತ್ತೆ ಇಬ್ಬರೇ ಇದ್ದಾರೆ. ಪಾಪ ನಮ್ಮ ಅತ್ತೆ ವಯಸ್ಸಾಗಿದೆ ಅಲ್ವಾ, ಕೆಲಸ ಬೇರೆ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಹೋಗಲೇಬೇಕು. ಮತ್ತೆ ಸರಿ ಬರ್ತೀನಿ ಬಿಡು. ಶಿವು, ಅಂದಂಗೆ ನೀನು ಹೆಂಡತಿನ ಕರ್ಕೊಂಡು ನಮ್ಮೂರಿಗೆ ಒಂದಿನ ಬಾರೋ, ಒಂದು ದಿನ ಎದ್ಬಿಟ್ಟು ಹೋಗೋರಂತೆ ಇಬ್ರು. ನಿಮ್ಮೂರಿಗಾಕ? ಸರಿ ಬಿಡು, ಇದೆಲ್ಲ ಮುಗಿಲಿ, ಆಮೇಲೆ ಕರ್ಕೊಬರ್ತೀನಿ, ಸರಿನಾ? ಹ್ಞೂ ಸರಿ. ಅಪ್ಪ, ನಾನು ಬರಲಾ? ಯಾಕಮ್ಮ, ನೀನು ಅರ್ಜೆಂಟಾಗಿ ಇಷ್ಟು ಹೋಗ್ಲೇಬೇಕಾಗತ್ತಾ? ಇನ್ನೊಂದು 2 ದಿನ ಎದ್ದಿದ್ದು ಚೆನ್ನಾಗಿರ್ತಾ ಇತ್ತು ಅಲ್ಲ, ಮದುವೆ ಮನೆ ಅಲ್ಲ, ಹಂಗಾಗಿ ಹೇಳ್ತಾ ಇದ್ದೀನಿ. ನೋಡು, ನೀನು ಅನುಕೂಲ. ಇಲ್ಲ ಅಪ್ಪ, ನಾನು ಹೋಗಲೇಬೇಕು. ಯಾಕಂದರೆ ನನಗಲ್ಲಿ ಕೆಲಸ ಇದೆ ಅಪ್ಪ, ಹಾಗಾಗಿ ನಾನು ಹೋಗ್ತೀನಿ ಬಿಡು. ಅಮ್ಮ, ನಾನು ಹೋಗಿ ಬರ್ತೀನಮ್ಮ. ಹಾಂ ಸರಿ, ಹೋಗ್ಬಿಡು ಬಾಮ್ಮ. ಅಯ್ಯೋ, ಇದೇನಿದು? ನಮ್ಮತ್ತೆ ಮಗಳು ಹೋಗ್ತಾಯಿದ್ದೀನಂದರೆ ಸರಿ ಅಂತಾರಲ್ಲ, ಒಂದು ದಿನ ಇದ್ಬಿಟ್ಟು ಹೋಗಮ್ಮ ಅಂತ ಹೇಳ್ಬೋದಾಗಿತ್ತಲ್ಲ. ಸರಿ, ನೀನು ಹೆಂಗೆ ಹೋಗ್ತೀಯಮ್ಮ? ನಡಿ, ನಾನು ಬಿಟ್ಟು ಬರ್ತೀನಿ. ಅಪ್ಪ ಇಲ್ಲ, ನಾನು ಬಸ್ಗೆ ಹೋಗ್ತೀನಿ ಬಿಡಿ. ಬಸ್ ಏನು ತುಂಬ ಇದ್ದಾವಲ್ಲ, ನಾನು ಆರಾಮಾಗಿ ಹೋಗ್ತೀನಿ ಬಿಡಿ. ಸರಿ ಮಗಳೇ. ಶಿವು, ಲಲಿತಾ, ನಾನು ಹೋಗಿ ಬರ್ತೀನಿ. ಅಂದಾಗೆ ನಮ್ಮ ಮನೆಗೆ ನೀವಿಬ್ಬರು ಖಂಡಿತ ಬರಬೇಕು. ಸರಿ ಅಕ್ಕ, ಬರ್ತೀನಿ. ಲಲಿತಾ, ಬಾ, ಕಾಫಿ ಮಾಡಿಕೊಡು. ಅಯ್ಯೋ ಪಾಪ, ಜಯಕ ಹಾಗೆ ಹೋದ್ರು. ಒಂದು ಲೋಟ ಅವ್ರಿಗೂ ಕಾಫಿ ಕೊಡ್ತಾ ಇದ್ನಲ್ಲ, ಮರ್ತೇ ಬಿಟ್ಟೆ. ಹೋಗ್ಲಿ ಬಿಡಮ್ಮ, ಪರವಾಗಿಲ್ಲ. ಅವಳು ಕಾಫಿ ಎಲ್ಲ ಏನು ಹೆಚ್ಚಾಗಿ ಕುಡಿಯಲ್ಲ, ಪರವಾಗಿಲ್ಲ ಬಿಡು. ನೀನು ನಮಗೆ ಮಾತ್ರ ಮಾಡು. ಸರಿ ಅತ್ತೆ. ನೋಡಜ್ಜಿ, ನೋಡು, ನಿನ್ನ ಮಗಳು ನನಗೆ ಮದುವೆಗಂತ ಕೊಡಿಸೋ ಸೀರೆಗಳು ನೋಡು. ಹೌದಾ? ಗಂಗಾ ತಗೊಬಂದು ಕೊಟ್ಲಾ? ಚೆನ್ನಾಗಿದ್ದಾವಲೇ. ಹಾಂ, ಆ ಸೀರೆಗಳನ್ನ ನೀನೇ ಮೆಚ್ಕೋಬೇಕು. ನೋಡು, ನನ್ನಂತ ಉಡೋ ಸೀರೆಗಳವು ಎಲ್ಲ ನಿಮ್ಮಂತ ಉಡೋ ಸೀರೆಗಳು ಕೊಟ್ಟಿದ್ದಾಳೆ. ಇದನ್ನ ಕೊಡ್ದಿದ್ರೆ ಯಾರು ಬೇಡ ಅಂತ ಹೇಳಿದ್ರು ಅಜ್ಜಿ? ನೋಡು, ನಂಗೆ ಅವಮಾನ ಮಾಡ್ಬೇಕಂತ ನಿಂಗೆ ಮಾಡಿದ್ರು ದೊಡ್ಡಮ್ಮ. ಅದಕ್ಕೆ ಯಾಕೆ ಹೇಳು, ನಾನು ಅವ್ರಿಗೆ ಬೈದು ಕಳ್ಸೋದ ಮನೆಗೆ ಬಂದಾಗಿಲ್ಲ ನೋಡು, ಈ ರೀತಿ ಮಾಡ್ತಾರೆ ಅಂತಾನೆ. ನನಗೆ ಎಷ್ಟು ಅವಮಾನ ಆಯಿತು ಗೊತ್ತಾ ಈ ಸೀರೆಗಳು ನೋಡ್ಬಿಟ್ಟು. ಅಲ್ಲ ಕಣೆ, ಈ ಸೀರೆಗಳು ನೋಡಿದ್ರೆ ಅವಮಾನ ಆಗೋಂಥದ್ದು ಏನಿದೆ? ಎಲ್ಲಾದರೂ ಹೋಗ್ಲಿ ಬಿಡು ನೋಡಮ್ಮ, ನಮಗೆ ಯಾರಾದರೂ ಅರ್ಶಿನ ಕುಂಕುಮಕ್ಕೆ ಸೀರೆ ಅಂತ ಕೊಟ್ಟರೆ
ಅದನ್ನು ಆಯ್ತಾ ತಿರಸ್ಕಾರ ಮಾಡಬಾರ್ದು. ತಗೊಂಡು ಒಳಗಿಟ್ಕೊ ಹೋಗು. ಬೇಕಾಗಿಲ್ಲ ಅಜ್ಜಿ, ನನಗೆ ಯಾವ ಸೀರೆನೂ ಬೇಕಾಗಿಲ್ಲ, ಏನೂ ಇಲ್ಲ. ದೊಡ್ಡಮ್ಮ ಬಂದರೆ ಕೊಟ್ಕೊಳ್ಸು. ಯಾಕೆಂದರೆ ಅವ್ರ ಮಗಳಿಗಾಗುತ್ತೆ. ಅವ್ರ ಗಂಡ ಹೆಂಗಿದ್ರು ಏನೂ ಕೊಡ್ಸಲ್ವಲ್ಲ, ಅದಕ್ಕೆ ಬೇಕಾದರೆ ಕೇಳು. ನಾನು ಇದಕ್ಕೆ ಚೆನ್ನಾಗಿ ಸೀರೆಗಳಿದ್ದಾವೆ, ಬಿಸಾಕ್ತೀನಿ. ಅಮ್ಮ, ಏನು ಅವಳದು ಮಾತುಗಳು? ನಾನು ಕೇಳಿಸ್ಕೊಂಡಿದ್ದೆ. ನೋಡ್ದಾ ಎಷ್ಟು ಮಾತಾಡಿ ಹೋಗ್ತಾಳಂತ. ಅಯ್ಯೋ ಗಂಗಾ, ನೀ ಇಷ್ಟೊತ್ತು ಇಲ್ಲೇ ಇದೆಯಾ? ಹಾಂ, ನಾನು ಆವಾಗಲೇ ಬಂದೆ. ಏನೋ ಮಾತಾಡ್ತಾ ಇದ್ಲಲ್ಲ, ತಡಿ ಕೇಳಿಸ್ಕೊಳ್ಳೋ ಅಂತ ಅಲ್ಲೇ ನಿಂತ್ಕೊಂಡಿದ್ದೆ. ನೋಡ್ದಾ ಎಷ್ಟು ಬಾಯಿಗೆ ಬಂದಂಗೆ ಮಾತಾಡಿ ಹೋಗ್ತಾಳಂತ. ಅಲ್ಲಮ್ಮ, ನೀನು ಹೇಳು, ಈ ಸೀರೆಗಳ ಏನೇನು ಆಗಿದೆಯಾ? ಎಷ್ಟು ಚೆನ್ನಾಗಿದ್ದಾವೆ. ಅಲ್ಲ ಕಣೆ, ಅವಳು ಹೇಳೋದು ಕರೆಕ್ಟಾಗಿ ಐತೆ. ನೀನು ಕೊಡಿಸ್ದೆ. ಈ ಈತ ಸೀರೆ ಕೊಡಿಸೋ ಬದಲು ಕಾಸೆ ಕೊಡ್ಬೇಕಾಗೈತೆ. ನೀನು ಅವಳಿಗೆ ಏನು ಬೇಕೋ ತೊಗೊತಾ ಇರ್ತಾನೆ. ಅಯ್ಯೋ ಅಮ್ಮ, ನಾನು ಹಂಗೆ ಅಂದ್ಕೊಂಡಿದ್ದೆ. ಆಮೇಲೆ ಯೋಚನೆ ಮಾಡಿದೆ, ನಾನೇನು ಕಾಸು ಕೊಟ್ಬಿಟ್ರೆ ನನ್ನ ದೊಡ್ಡಮ್ಮ ನೋಡು ನನಗೆ ಕಾಸು ಗತಿಲ್ಲ ಅಂತ ಕೊಡ್ತಾಳೆ ಅಂತ ಅನ್ಕೊಬಿಡ್ತಾಳೆ ಅನ್ನೋ ಕಾರಣಕ್ಕೆ ನಾನು ಸೀರೆ ಕೊಟ್ಟಿದ್ದು. ಇವಾಗ ಇದಕ್ಕೂ ಒಂದು ಅಂತಾಳೆ. ಅಲ್ಲ, ಇವಳು ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಹೆಂಗಂದ್ರೂ ಕಮ್ಮಿನೇ, ಒಂದು ಜಾಸ್ತಿ ಆಗಂಗಿಲ್ಲ, ಕಮ್ಮಿ ಆಗಂಗಿಲ್ಲ, ಹಿಂಗೆಲ್ಲ ಮಾತಾಡಲ್ಲ. ಅಲ್ಲಮ್ಮ, ಅವಳು ಅಂದಿ ಸರಿನಾ? ಇವಳು ಬಂದು ನೋಡೋಳ ನನ್ನ ಮಗಳಿಗೇನು ಇಲ್ದಿರೋದು? ನೋಡ್ದೇನಮ್ಮ, ನೀ ಸುಮ್ಮಿದ್ಯಲ್ಲಮ್ಮ, ಅವಳನ್ನ ಕೇಳ್ಬೇಕಿತ್ತಾನೆ. ಅಯ್ಯೋ, ನಾನು ಅವಳ ಏನೂ ಕೇಳೋಕ್ಕಾಗಲ್ಲಮ್ಮ, ಅವಳು ಬಾಯಿ ಕೊಡೋಕ್ಕಾಗಲ್ಲ. ಅವಳು ಮಾತಂದ್ರೆ ಮಾತು, ಅವಳೇಂದು ಕೇಳ್ಕೊಂಡಿರ್ಬೇಕು ನಾನು. ಇಲ್ಲ ಅಂದರೆ ನಿಮಗೆ ಗೊತ್ತಿರೋ ಅವಳೇನು ಮಾಡ್ತಾಳೆ ಅಂತ. ಆದರೂ ಅಮ್ಮ, ಇವಳು ಹಿಂಗೆ ಬಿಟ್ಟರೆ ತುಂಬ ಕಷ್ಟ ಮುಂದೆ. ನೋಡು ಏನು ಮಾಡ್ತೆ ಅಂತ. ನಾನು ಬರ್ತೀನಮ್ಮ, ಯಾಕೋ ಹಂಗೆ ತುಂಬ ಬೇಜಾರು ಮಾತು ಕೇಳಿ. ನಿಂತ್ಕೊಳ್ಳೆ ಗಂಗಾ. ಇವರಿಬ್ರಿಗೂ ಏನಪ್ಪ ಹೇಳೋದು ನಾನು? ಯಾರಿಗಂತ ಬುದ್ಧಿ ಹೇಳೋದು ನಾನು? ಹಾಂ ಅತ್ತೆ, ನೀವೇ ಕುತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಓ, ಟಿ ವಿ ನೋಡ್ತಾ ಇದ್ದೀರಾ? ಒಂದು ನಿಮಿಷ ಜರ್ಕೊಳ್ಳಿ ಹಾಗೆ. ಹಾಂ, ಜರ್ಕೋಬೇಕಾ? ನಾನೇ ಜರ್ಕೋಬೇಕು? ಕುತ್ಕೋ ಆ ಕಡೆ. ನೀವು ಅತ್ತೆ, ಇಲ್ಲಿ ಕುತ್ಕೊಂಡ್ರೆ ಟಿ ವಿ ನೀಟಾಗಿ ಕಾಣಲ್ಲ. ನಾನು ನಿಮ್ಮ ಜೊತೆಲಿ ಟಿ ವಿ ನೋಡ್ತೀನಿ, ಹಾಗಾಗಿ ಸರ್ಕೊಳ್ಳಿ. ಏನು, ನೀನು ನನ್ನ ಜೊತೆ ಕುತ್ಕೊಂಡು ಟಿ ವಿ ನೋಡ್ತೀಯಾ? ಆಗಲ್ಲ. ಆಗಲ್ವಾ? ಯಾಕೆ? ಮನೆ ಸೊಸೆಯಾಗಿ ಬಂದಿರೋಳು ಮನೆಯೇ ಕುತ್ಕೊಂಡು ಕೆಲಸ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಅತ್ತೆ ಜೊತೆ ಕುತ್ಕೊಂಡು ಟಿ ವಿ ನೋಡಬಾರ್ದು. ನೋಡು, ಅಡುಗೆ ಮನೆಗೆ ನೋಡೋಗು. ನಿಮ್ಮ ಅಕ್ಕಂದ್ರೆ ಇಬ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲೋ ಕೆಲಸ ಮಾಡಿಬಿಟ್ಬಿಟ್ಟು ಟಿ ವಿ ನೋಡ್ತದೆ, ಟಿ ವಿ. ಅಯ್ಯೋ, ಇದು ಒಳ್ಳೆ ಆಯ್ತಲ್ಲ. ಯಾಕೆ ನಾನು ಟಿ ವಿ ನೋಡಬಾರ್ದಾ? ಸರಿ, ಅಕ್ಕಂದ್ರೆ ಇಬ್ರು ಕೆಲಸ ಮಾಡ್ತಾ ಇದ್ದಾರೆ, ನಾನು ನೋಡ್ಕೊಂಡು ಬಂದೆ. ಅವ್ರ ಪಾಡವ್ರು ಕೆಲಸ ಮಾಡಲಿ ಬಿಡಿ, ನಾನು ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀನಿ. ಆಗಲ್ಲ ಕಣೆ, ಆಗಲ್ಲ. ನೀನು ಮೊದಲೋಗು, ಅವ್ರಿಗೆ ಸ್ವಲ್ಪ ಸಹಾಯ ಮಾಡೋಗು. 3 ಜನ ಸೇರ್ಕೊಂಡು ಕೆಲಸ ಮಾಡಿದ್ರೆ ಬೇಗ ಬೇಗ ಆಗುತ್ತೆ. ಆಮೇಲೆ ಬೇಕಾಗಿ ಕುತ್ಕೊಂಡು ನಾವು 4 ಜನ ಟಿ ವಿ ನೋಡೋಣ, ಸರಿನಾ? ವಾಟ್? ಏನತ್ತೆ, ನಾನು ಹೋಗಿ ಅವ್ರಿಗೆ ಹೆಲ್ಪ್ ಮಾಡಬೇಕಾ? ನೋವೇ, ಚಾನ್ಸೇ ಇಲ್ಲ. ನಾನೇನು ಸ್ಟೇಟಸ್ ಏನು ಅವ್ರ ಜೊತೆ ಹೋಗ್ಬಿಟ್ಟು ಅಡುಗೆ ಮನೆಯಲ್ಲಿ? ಓ ಶಿಟ್, ನೋ ನೋ ನೋ, ಐ ಕಾಂಟ್. ನೋಡು, ನಿನ್ನ ಟಸ್ಸು ಪುಸ್ಸು ಇಂಗ್ಲೀಷ್ ಹತ್ರ ಮಾತ್ರ ಕೊಡಬೇಡ. ನಮ್ಮ ಮನೆ ಸೊಸೆಯಾಗಿ ಬಂದಮೇಲೆ ಎಲ್ಲ ಕೆಲಸ ಮಾಡಲೇಬೇಕು. ಅದರಲ್ಲಿ ನೀನೇನು ಸ್ಪೆಷಲಾ? ಹೌದು, ನಾನು ಸ್ಪೆಷಲೇ. ಅವರಿಬ್ಬರು ನಿಮಗೆ ಅಣ್ಣನ ಮಕ್ಕಳಲ್ವಾ, ಹಾಗಾಗಿ ಕೆಲಸ ಮಾಡ್ತಾ ಇರ್ಬೋದೇನೋ. ಆದರೆ ನಾನು ಹಾಗಲ್ಲ. ನನಗೆ ಆ್ಯಕ್ಚುಲಿ ನನ್ನ ಕೆಲಸ ಎಲ್ಲ ಏನೂ ಮಾಡೋಕ್ಕೆ ಬರೋದೇ ಇಲ್ಲ. ಅಮ್ಮ ಮನೇಲಿ ಎಲ್ಲದಕ್ಕೂ ಜನ ಇದ್ದರು, ಕೈಗೊಬ್ಬರು ಕಾಲ್ಗೊಬ್ಬರು ಅಂತ. ಹಾಗಾಗಿ ನಮ್ಮಮ್ಮ ನನಗೆ ಕೆಲಸ ಏನೂ ಹೇಳ್ಕೊಟ್ಟಿಲ್ಲ. ನಿಮ್ಮ ಅಮ್ಮಂಗೆ ಬಂದರೆ ಅಲ್ಲ ಮೊದಲು ಹೇಳ್ಕೊಡೋಕ್ಕೆ, ಅವಳಿಗೆ ಬರ್ತಾ ಇರ್ತೋ ಇಲ್ವೋ, ನೀನೇ ಹೇಳ್ಕೊಡ್ತಾಳೆ. ಎಸ್, ನೀವು ಹೇಳೋದು ಕರೆಕ್ಟೇ. ಆ್ಯಕ್ಚುಲಿ ನಮ್ಮ ಅಮ್ಮಂಗೂ ಕೆಲಸ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಮನೇಲಿ ಎಲ್ಲರೂ ಕೆಲಸ ಮಾಡೋಕ್ಕಂತ ಇಲ್ಲ, ನಾವು ಕೆಲಸ ಮಾಡ್ಸೋಕ್ಕಿರೋದು. ಹಾಂ, ಚಮಕ್ ಚಲು, ಏನು ನುಲಿತೀಯೇ ಅತ್ತೆ. ಸರಿ, ಹೋಗ್ಲಿ ಬಿಡಿ. ನಾನು ಹೋಗಿ ರೂಮಲ್ಲಿ ಟಿ ವಿ ನೋಡ್ತೀನಿ, ನೀವು ಕುತ್ಕೊಂಡು ಆರಾಮಾಗಿ ನೋಡಿ, ಓಕೆ? ಲಾ 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 ಲಾ. ಎಲ್ಲ ಇವಳ ನೋಡ್ದ ನನಗೆ ಆವಾಜಕ್ಕೆ ಹೋಗ್ತಾಳಲ್ಲ.